চলো নিজ নিকেতনে, সংসার বিদেশে বিদেশির বেশে ভ্রম কেন অকারণে, মন চলো নিজ নিকেতনে। ಓಂ ಶ್ರೀ ಗುರುಭ್ಯೋ ನಮಃ. ವಿವೇಕ ವಿಸ್ಮಯ 181. ಹಿಂದಿನ ಧ್ವನಿಯ ತುಣುಕಿನಲ್ಲಿ ಮನ್ಮಥನಾಥ ಸ್ವಾಮೀಜಿ ಈ ಊರಿನ ಶ್ರೀಮಂತ ವ್ಯಕ್ತಿಗಳನ್ನ ಪರಿಚಯ ಮಾಡಿಸ್ತೇನೆ ಹೋಗೋಣ ಅಂದಾಗ ಸ್ವಾಮೀಜಿ ಅದಕ್ಕೆ ಕೊಟ್ಟಂತಹ ಉತ್ತರವನ್ನ ಗಮನಿಸ್ತಿದ್ವಿ. ಸ್ವಾಮೀಜಿ ಹೇಳೋ ಹಾಗೆ, ಶ್ರೀಮಂತರನ್ನ ಹುಡುಕೊಂಡು ಹೋಗಿ ಭೇಟಿ ಮಾಡುವಂಥದ್ದು ಸನ್ಯಾಸಿಯ ಧರ್ಮ ಅಲ್ಲ. ಈ ತರದ ಉತ್ತರನ ಅವ್ರು ಯಾರೂ ಗಮನಿಸಿರ್ಲಿಲ್ಲ. ಆದರೆ ನಿಜಕ್ಕೂ ಕೂಡ ವೈರಾಗ್ಯ ಬುದ್ಧಿ ಅವನ ಮೇಲೆ ಆಳವಾದ ಪ್ರಭಾವವನ್ನು ಉಂಟು ಮಾಡಿತು ಅಂತ ಕೂಡ ನಾವಿಲ್ಲಿ ಗಮನಿಸಬಹುದು. ಅವನು ಇದ್ದಷ್ಟು ದಿನ ಸ್ವಾಮೀಜಿಯವರಿಂದ ಕಲಿತಂತಹ ಹಲವಾರು ಪಾಠಗಳು ನಿಜಕ್ಕೂ ಕೂಡ ಅಮೂಲ್ಯವೇ ಸರಿ ಅನ್ಬೋದು. ಈಗ ಅದರ ಮುಂದುವರೆದ ಭಾಗ. ಆತ ಸ್ವಭಾವತಃ ಆಧ್ಯಾತ್ಮಿಕ ಜೀವನದ ಕಡೆಗೆ ಒಲವಿದ್ದಂಥವನು. ಬಾಲ್ಯದಿಂದಲೂ ಕೂಡ ಅವನಿಗೆ ಏಕಾಂತವಾಸದಲ್ಲಿ ಇದ್ಕೊಂಡು ಆಧ್ಯಾತ್ಮಿಕ ಸಾಧನೆಯಲ್ಲಿ ತೊಡಗುವಂಥ ಇಚ್ಛೆ ಇತ್ತು. ಈಗ ಸ್ವಾಮೀಜಿಯ ಸಂಪರ್ಕಕ್ಕೆ ಬಂದ ಮೇಲೆ ಅವನ ಈ ಆಕಾಂಕ್ಷೆ ಅನ್ನೋದು ಪ್ರಬಲವಾಗ್ಬಿಟ್ಟಿದೆ. ಹಾಗಾಗಿ ತನ್ನ ಒಂದು ಸಲಹೆಯನ್ನ ಸ್ವಾಮೀಜಿ ಮುಂದೆ ಇಟ್ಟು ಹೇಳ್ತಾನೆ, ಸ್ವಾಮೀಜಿ, ನಾವಿಬ್ರು ಬೃಂದಾವನಕ್ಕೆ ಹೋಗಿದ್ದು ಬಿಡೋಣ್ವಾ? ನಮ್ಮಿಬ್ಬರ ಹೆಸರಲ್ಲೂ 300 ರೂಪಾಯಿಗಳನ್ನ ಅಲ್ಲಿ ಗೋವಿಂದನ ದೇವಸ್ಥಾನಕ್ಕೆ ಮೂಲವಾಗಿ ಕೊಟ್ಬಿಟ್ರೆ ಆಯ್ತು. ಜೀವನ್ ಪರ್ಯಂತ ಗೋವಿಂದನ ಪ್ರಸಾದವನ್ನ ಪಡಬಹುದು. ಹೀಗೆ ನಾವು ಯಾರಿಗೂ ಹೊರೆಯಾಗದ ರೀತಿಯಲ್ಲಿ ಪವಿತ್ರ ಯಮುನಾ ನದಿಯ ತೀರದ ನಿರ್ಜನ ಪ್ರದೇಶದಲ್ಲಿ ಹಗಲು ಇರುಳು ಜಪ ಧ್ಯಾನವನ್ನ ಮಾಡಿಕೊಂಡು ಪವಿತ್ರ ಯಮುನಾ ನದಿ ತೀರದಲ್ಲಿ ನಿರ್ಜನ ಪ್ರದೇಶದಲ್ಲಿ ಜಪಧ್ಯಾನಗಳಲ್ಲಿ ನಿರತರಾಗಿದ್ದು ಬಿಡೋಣ. ಏನಂತೀರ ಸ್ವಾಮೀಜಿ ಅಂದ. ಅದಕ್ಕೆ ಸ್ವಾಮೀಜಿ ಉತ್ತರ ಕೊಡ್ತಾ ಹೇಳ್ತಾರೆ, ನಿಜ ನಿಜ, ಈ ಥರದ ಮನೋಭಾವ ಇರೋರಿಗೆ ಈ ಥರದ ಯೋಜನೆಗಳು ತುಂಬಾ ಒಳ್ಳೇದೆ. ಆದ್ರೆ ಎಲ್ರಿಗೂ ಅಲ್ಲಪ್ಪ ಅಂದ್ರು. ಎಲ್ಲರಿಗೂ ಅಲ್ಲ ಅಂದ್ರೆ ತಮ್ಮಂತವ್ರಿಗಂತೂ ಅಲ್ಲವೇ ಅಲ್ಲ ಅನ್ನೋದು ಸ್ವಾಮೀಜಿಯ ಇಂಗಿತ. ಪ್ರತಿಯೊಬ್ಬ ಸಾಧಕನ ಮನೋಭಾವ ಈಗ ಆ ಮನೋಭಾವಕ್ಕೆ ಅನುಗುಣವಾಗಿ ಆತ ಆರಿಸಿಕೊಳ್ಳುವಂತಹ ಸಾಧನ ವಿಧಾನಗಳು ಬೇರೆ ಬೇರೆ. ಅದರಲ್ಲೂ ಮುಂದೆ ವಿಶ್ವದಲ್ಲಿ ಒಂದು ಕ್ರಾಂತಿಯನ್ನೇ ಉಂಟು ಮಾಡಬೇಕಾಗಿರುವಂತ ಸ್ವಾಮೀಜಿ ಸಾಧನೆಯ ಹೆಸರಲ್ಲಿ ಯಾವುದೋ ಒಂದು ನಿರ್ಜನ ಪ್ರದೇಶಕ್ಕೆ ಹೋಗಿ ಜೀವನ್ ಪರ್ಯಂತ ಕುತ್ಕೊಳ್ಳೋದಕ್ಕೆ ಸಾಧ್ಯವೇನೋ? ಖಂಡಿತ ಇಲ್ಲ. ಭಾಗಲ್ಪುರದಲ್ಲಿದ್ದಾಗ ಆ ಸಂದರ್ಭದಲ್ಲಿ ಸ್ವಾಮೀಜಿ ಸಮೀಪದ ಬರಾರಿ ಮತ್ತೆ ನಾಥನಗರ ಅನ್ನುವಂಥ 2 ಸ್ಥಳಗಳಿಗೆ ಭೇಟಿ ಕೊಟ್ಟಿದ್ರು. ಬರಾರಿಯಲ್ಲಿ ಅವರು ಪಾರ್ವತೀಚರಣ ಮುಖ್ಯೋಪಾಧ್ಯಾಯ ಅನ್ನುವಂಥ ಸತ್ಪುರುಷರ ಸಂಪರ್ಕಕ್ಕೆ ಬಂದರು. ನಾಥನಗರದಲ್ಲಿ ಒಂದು ಪ್ರಸಿದ್ಧ ಜೈನ ದೇವಾಲಯ ಇದೆ. ಸ್ವಾಮೀಜಿ ಆ ಜೈನ ದೇವಾಲಯಕ್ಕೆ ಭೇಟಿಯನ್ನು ಕೊಟ್ಟರು. ಅಲ್ಲಿನ ಆಚಾರ್ಯರ ಜೊತೆ ಜೈನ ಧರ್ಮದ ಕುರಿತಾಗಿ ಕೂಡ ಸಂಭಾಷಣೆಯನ್ನ ಮಾಡಿದ್ರು. ನಾವಿಲ್ಲಿ ಒಂದನ್ನ ಗಮನಿಸಿ ಭಾವಿಸೋದಾಯ್ತು ಅಂತಂದ್ರೆ, ಸ್ವಾಮೀಜಿಯವರ ಜೀವನ ಶಂಕರಾಚಾರ್ಯರ ಜೀವನಕ್ಕೆ ಸಮ್ಮಿಳಿತಗೊಳ್ತಿದೆ. ಸ್ವಾಮೀಜಿ ಹೇಗೆ, ಶಂಕರರು ಹೇಗೆ ಇಡೀ ಭಾರತವನ್ನ ಪರ್ಯಟನೆ ಮಾಡಿ ಎಲ್ಲರ ಜೊತೆಗೂ ಕೂಡ ಚರ್ಚೆಯನ್ನ ಮಾಡೋದ್ರ ಮೂಲಕ ಹಿಂದೂ ಧರ್ಮವನ್ನ ಪುನರ್ಸ್ಥಾಪಿಸುವಂತಹ ಕಾರ್ಯದಲ್ಲಿ ತೊಡಗಿದ್ರು, ಅಂಥದ್ದೇ ಒಂದು ಕೆಲಸವನ್ನ ಇಲ್ಲಿ ಸ್ವಾಮೀಜಿ ಮಾಡ್ತಾ ಇದ್ದಾರೆ. ಜೈನ ಧರ್ಮದ ಜೊತೆಗೆ ಅವರ ಆಚಾರ್ಯರ ಜೊತೆಗೆ ಸಂಭಾಷಣೆಯನ್ನು ನಡೆಸಿದ್ರು. ಭಾಗಲ್ಪುರದಲ್ಲಿ ಸ್ವಾಮೀಜಿಯ ಹೆಸರು ಹರಡಿದಾಗ ಅಲ್ಲಿನ ಬ್ರಾಹ್ಮಣ ವರ್ಗದ ಒಂದು ಗುಂಪಿನವರು ತಿಳಿದುಕೊಳ್ಬೇಕು ಅಂತ, ಇವ್ರ ಬಗ್ಗೆ ತಿಳಿದುಕೊಳ್ಬೇಕು ಅಂತ ಇಚ್ಛಿಸಿ ಒಂದು ಮುಖ್ಯವಾದಂತ ವಿಷಯ ಏನಿತ್ತು ಗೊತ್ತೇನೋ? ಅವ್ರು ಯಾವ ಜಾತಿಗೆ ಸೇರಿದವರು, ವಿವೇಕಾನಂದರು ಯಾವ ಜಾತಿಗೆ ಸೇರಿದವರು ಅನ್ನೋದು. ಸ್ವಾಮೀಜಿ ಹುಟ್ಟಿನಿಂದ ಬ್ರಾಹ್ಮಣರಲ್ಲ, ಆದ್ರೆ ಕ್ಷತ್ರಿಯರು ಅಂತ ಕಂಡುಕೊಂಡಂತ ಕೆಲವರು ತಕ್ಷಣ ಟೀಕೆ ಮಾಡೋದಕ್ಕೆ ಶುರು ಮಾಡಿದ್ರು. ಬ್ರಾಹ್ಮಣರಲ್ದಂತಹ ಸನ್ಯಾಸಿಗಳು ತೆಗೆದುಕೊಂಡದ್ದು ಸರಿಯಲ್ಲ ಅಂತ. ಈ ಟೀಕೆ ಮನ್ಮಥನಾಥನ ಕಿವಿಗೂ ಬಿತ್ತು. ಜಿಗುಪ್ಸೆಗೊಂಡು ಆತ ಹೇಳ್ತಾನೆ, ಒಬ್ಬ ಮನುಷ್ಯ ಸಂತನಾಗೋದಕ್ಕೆ, ಭಕ್ತನಾಗೋದಕ್ಕೆ ಅವನ ಜಾತಿ ಅಡ್ಡ ಆಗೋದಿಲ್ಲ ಅನ್ನೋದು ಇವ್ರಿಗೆಲ್ಲ ಏನ್ ಗೊತ್ತು? ಅಥವಾ ಸ್ವಾಮೀಜಿಯ ಯೋಗ್ಯತೆ ಏನು ಅನ್ನೋದು ಇವ್ರಿಗೆ ಯಾರಿಗಾರು ಗೊತ್ತಿದೆಯೇನೋ? ಆದ್ರೆ ಒಬ್ಬ ಸನ್ಯಾಸಿಗೆ ಅವನು ಧರಿಸಿರುವಂತಹ ಕಾಷಾಯ ವಸ್ತ್ರ ಒಂದೇ ಯೋಗ್ಯತೆ ಅನ್ನೋದಾಯ್ತು ಅಂತಂದ್ರೆ ಅವನ ಜಾತಿ ಯಾವುದು ಅಂತ ನೋಡೋದಾದ್ರೂ ಸರಿಯೇನೋ? ಇಲ್ದಲೆ ಹೋದ್ರೆ
ಈ ಬ್ರಾಹ್ಮಣರು ಒಬ್ಬ ಸನ್ಯಾಸಿಯನ್ನ ಆತ ಜಾತಿಯಿಂದ ಬ್ರಾಹ್ಮಣ ಅನ್ನೋ ಕಾರಣಕ್ಕಲ್ದಲೆ ಇನ್ಯಾವ ದೃಷ್ಟಿಯಿಂದ ಕೂಡ ಅವನನ್ನ ಪೂಜಿಸಿ ಸಮಾಧಾನ ಪಟ್ಕೊಳ್ಳೋದಕ್ಕೂ ಸಾಧ್ಯ ಇಲ್ಲ. ಸ್ವಾಮೀಜಿ ಬ್ರಾಹ್ಮಣರಲ್ದಿರ್ಬೋದು, ಆದ್ರೆ ಅವರು ಬ್ರಹ್ಮಜ್ಞಾನಿಗಳು. ಹಾಗಾಗಿ ಅವರ ಬ್ರಾಹ್ಮಣ್ಯ ಅನ್ನುವಂಥದ್ದು ಜಾತಿ ಬ್ರಾಹ್ಮಣರ ಬ್ರಾಹ್ಮಣ್ಯಕ್ಕಿಂತಲೂ ಕೂಡ 10 ಪಾಲು ಹೆಚ್ಚು ಶ್ರೇಷ್ಠ ಅಂತ ನಾವಿಲ್ಲಿ ಭಾವಿಸಬಹುದು. ಶ್ರೀರಾಮಚಂದ್ರ ಒಬ್ಬ ಕ್ಷತ್ರಿಯ, ಆದರೆ ಅವನಲ್ಲಿದ್ದಂತಹ ವರ್ಚಸ್ಸು ಇನ್ಯಾರಿಗೂ ಇರಲಿಲ್ಲ. ಇಷ್ಟರ ಮೇಲೆ ಸ್ವಾಮೀಜಿ ಈಗ ನಿಜವಾದ ಸಾಧುತ್ವ ಹಾಗೆ ದೈವತ್ವ ಕಂಡು ಬರ್ತಿರುವಾಗ ಯಾರು ತಾನೇ ಅವರನ್ನ ಪೂಜಿಸದಲೇ ಇರೋದಕ್ಕೆ ಸಾಧ್ಯ? ಮುಂದಿನ ಧ್ವನಿಯ ತುಣುಕಿನಲ್ಲಿ ಗಮನಿಸೋಣ. ಜಯ ರಾಮಕೃಷ್ಣ.